ಬೆಂಗಳೂರಿನಲ್ಲಿ ಹನುಮಾನ್ ಚಾಲಿಸಾ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೋಡ್ತಾ ಇದ್ವಿ. ಮೊಬೈಲ್ ಅಂಗಡಿ ಮಾಲೀಕನ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಲೀಕ ಮುಕೇಶ್ಗೆ ಗೃಹ ಬಂಧನವನ್ನ ವಿಧಿಸಲಾಗ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಬೆಂಗಳೂರಿನ ಹನುಮಾನ್ ಚಾಲಿಸಾ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಯಾರು ಹಲ್ಲೆಗೆ ಒಳಗಾಗಿದ್ರೋ ಅವರನ್ನ ಗೃಹ ಬಂಧನದಲ್ಲಿ ಇರಿಸುವಂತಹ ಪ್ರಕ್ರಿಯೆ. ಪರಿಸ್ಥಿತಿ ಇನ್ನೂ ಕೂಡ ನಿಯಂತ್ರಣಕ್ಕೆ ಬಂದಿಲ್ಲ. ಪೊಲೀಸರು ಮುಕೇಶ್ನನ್ನ ಬಂಧನ ಮಾಡೋದಕ್ಕೆ ಬಂದಿದ್ದಾರೆ. ಈಗಾಗಲೇ ಸ್ವೆಟರ್ ಅನ್ನ ಹಾಕಿ ಶೆಲ್ಟರ್ ಅನ್ನ ಹಾಕಿ ಇದೀಗ ಒಳಭಾಗದಲ್ಲಿ ಈಗ ಮುಕೇಶ್ ಇದ್ದಾರೆ. ಅವರನ್ನ ಬಂಧಿಸೋದಕ್ಕೆ ಇದೀಗ ಪೊಲೀಸರು ಈ ಭಾಗಕ್ಕೆ ಬರ್ತಾ ಇದ್ದ ಹಾಗೆ ಪ್ರತಿಭಟನಾಕಾರರು ಕೂಡ ದೊಡ್ಡ ಮಟ್ಟದಲ್ಲಿ ಅಪೋಸ್ ಅನ್ನ ಮಾಡಿದ್ರು. ಕೂಡಲೇ ಅದನ್ನು ತಡೆಯುವಂತ ಕೆಲಸವನ್ನ ಕೂಡ ಮಾಡಿದ್ರು. ಪ್ರತಿಭಟನೆ ಕಿಚ್ಚು ಹೆಚ್ಚಾಗ್ತಾ ಇದ್ದ ಹಾಗೆ ನೇರವಾಗಿ ಶೆಲ್ಟರ್ ಅನ್ನ ಹಾಕಿ ಒಳಭಾಗದಲ್ಲಿ ಅವರನ್ನ ಕೂರಿಸಿದ್ದಾರೆ. ಮತ್ತೊಂದು ಭಾಗದಲ್ಲಿ ಕೂಡ ಇದೀಗ ಶೆಲ್ಟರ್ನ ಹೊರಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಕೂಡ ಇದೀಗ ಜನರ ಜಮಾವಣೆ ಆಗಿದೆ. ಪೊಲೀಸರು ಅವರನ್ನ ಚದುರಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಹೊಯ್ಸಳ ವ್ಯಾನು ಪೊಲೀಸ್ ಜೀಪ್ಗಳ ಮೂಲಕವಾಗಿ ಸೈರನ್ ಗಳನ್ನ ಹಾಕೊಂಡು ಕ್ರೌಡ್ ಅನ್ನ ಕ್ಲಿಯರ್ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಒಂದಿಷ್ಟು ಜನರನ್ನ ಮಾತನಾಡಿಸ್ತೀನಿ. ಅವ್ರ ಜೊತೆಗೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಕೂಡ ಇದ್ದಾರೆ. ಹೇಳಿ ಮೇಡಮ್. ಇಡೀ ಕರ್ನಾಟಕ ಬೆಂಕಿ ಹತ್ಕೊಂಡು ಉರಿತಾ ಇದೆ. ನಾವು ಪ್ರತಿಭಟನೆ ಮಾಡಕ್ ಬಂದಿದೀವಿ, ಹನುಮಾನ್ ಚಾಲಿಸ್ ಆಡಕ್ ಬಂದಿದೀವಿ. ನಮ್ಮಲ್ಲಿ ಒಳಗಡೆ ಕೂಡ ಹಾಕಿದ್ದಾರೆ. ನಮ್ ಧ್ವನಿ ನಾವ್ ಎತ್ತಬಾರ್ದ? ನಾವ್ ಯಾವ ದೇಶದಲ್ಲಿದ್ದೀವಿ? ನಾವ್ ಇದು ಹಿಂದೂ ದೇಶನ ಇಲ್ಲ ಪಾಕಿಸ್ತಾನ ಬಾಂಗ್ಲಾದೇಶ? ಮುಕೇಶ್ ಅವರು ಕೂಡ ಪ್ರತಿಭಟನೆಗೆ ಅನುಮತಿ ತಗೊಂಡಿಲ್ಲ ಅಂತ ಹೇಳಿ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಅಂದ್ರೆ ಮುಕೇಶ್ ಅವರು ಪ್ರತಿಭಟನೆ ಮಾಡಬೇಕು ಅನ್ನೋ ಉದ್ದೇಶ ಅವ್ರಿಗಿರ್ಲಿಲ್ಲ. ಹಿಂದೂ ಸಂಘಟನೆಗಳು ಸ್ವಪ್ರೇರಿತವಾಗಿ ಯಾವಾಗ ವೈರಲ್ ಆಯ್ತು ಅವಾಗ ಎಲ್ಲರನ್ನು ಒಗ್ಗೂಡಿ ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು. ಇದು ಮುಕೇಶ್ ಅವರ ನೇತೃತ್ವದ ಪ್ರತಿಭಟನೆ ಅಲ್ಲ. ಇದು ಈಗ ಮುಕೇಶ್ ನನ್ನ ಬಂಧಿಸಬಾರ್ದು ಅಂತ ಹೇಳಿ ಈಗ ಒಳಭಾಗದಲ್ಲಿ ಅವರನ್ನ ಕೂರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅವರನ್ನ ನಾವು ಬಂಧನ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಆಕ್ರೋಶವನ್ನು ಅವ್ರು ಆಗ್ತಾ ಇದ್ದಾರೆ. ಹೇಳಿ ಸರ್. ಸರ್, ನಮ್ಗೆ ಒಂದೇ ಬೇಕು. ಇನ್ನೊಬ್ರು 3 ಜನ ಇದಾರಲ್ಲ ಅವ್ರಿಗೆ ಅರೆಸ್ಟ್ ಮಾಡಿ ಅಷ್ಟೇ ಸರ್. ನಮ್ಗೆ ಒಂದೇ ಬೇಕಾಗಿರೋದು. ಅವ್ರು 3 ಜನ ಇರೋದ್ರಲ್ಲ ಅವ್ರಿಗೆ ಅರೆಸ್ಟ್ ಮಾಡಿ, ಒಂದೇ ಮಾಂಗ ನಮ್ದು ಅಷ್ಟೇ. ಗಮನಿಸ್ತಾ ಇದ್ದೀರಿ, ಈ ಭಾಗದಲ್ಲಿ ಮತ್ತಷ್ಟು ಹೋರಾಟದ ಕಿಚ್ಚು ತೀವ್ರಗೊಳ್ತಾ ಇದೆ. ಈಗಾಗಲೇ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಇದೆ. ಸೊ ಯಾರು ಕೂಡ ಮೆರವಣಿಗೆ ಮಾಡೋ ಹಾಗಿಲ್ಲ ಅನ್ನುವಂತಹ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇದ್ರಿ, ಜನರನ್ನ ಕ್ಲಿಯರ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗಿದ್ರೂ ಕೂಡ ಜನ ಕ್ಲಿಯರ್ ಆಗ್ತಾ ಇಲ್ಲ. ಪ್ರತಿಭಟನೆಗೆ ಹಾಗೆ ಇದ್ದಾರೆ. ನೂಕು ನುಗ್ಗಲಾಗ್ತಾ ಇದೆ. ಗಮನಿಸ್ತಾ ಇದ್ರಿ, ಈ ಭಾಗದಲ್ಲಿ ನೂಕು ನುಗ್ಗಲಾಗ್ತಾ ಇದೆ. ಪ್ರತಿಭಟನೆಯನ್ನ ಹೆಚ್ಚು ಮಾಡುವಂತದ್ದು ಕೂಡ ಆಗ್ತಾ ಇದೆ. ಗಮನಿಸ್ತಾ ಇದ್ರಿ, ಈ ಭಾಗದಲ್ಲಿ ಮತ್ತಷ್ಟು ನೂಕು ನುಗ್ಗಲಾಗ್ತಾ ಇದೆ. ಪೊಲೀಸರ ಬಂಧನಕ್ಕೆ ವಿರೋಧಿಸ್ತಾ ಇದ್ದಾರೆ. ಗಮನಿಸ್ತಾ ಇದ್ರಿ, ಓರ್ವ ಯುವಕನನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಗಮನಿಸ್ತಾ ಇದ್ರಿ, ಪೊಲೀಸ್ ವ್ಯಾನ್ ಅನ್ನ ಹತ್ತಿಸುವಂತಹ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಈಗಾಗಲೇ ಅನೌನ್ಸ್ಮೆಂಟ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಯಾರು ಕೂಡ ಪ್ರತಿಭಟನಾಕಾರರು ಇಲ್ಲಿಂದ ಏನು ಸೈಡ್ಗೆ ಹೋಗ್ತಾ ಇಲ್ಲ, ಇಲ್ಲಿಂದ ಜಾಗವನ್ನ ಕದಲ್ತಾ ಇಲ್ಲ. ಮಾತನಾಡಿಸ್ತೇನೆ, ಅವರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಂದ ತಗಲೋದಿಲ್ಲ ಅನ್ನುವಂತಹ ಪ್ರತಿಭಟನೆಯನ್ನು ಕೂಡ ನಮ್ಗೆ ನ್ಯಾಯ ಬೇಕು, ಅವರನ್ನ ನೂಕಾಟ ತಳ್ಳಾಟ ಮಾಡುವಂತದ್ದು ಕೂಡ ಆಗ್ತಾ ಇದೆ. ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ ನೀವು. ಈಗಲೂ ಕೂಡ ಜನ ಅಷ್ಟೇ ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ. ಎಷ್ಟೇ ಪೊಲೀಸರು ಪರಿಸ್ಥಿತಿಯನ್ನು ಕಂಟ್ರೋಲ್ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು, ಆಗ್ತಾ ಇಲ್ಲ. ಅಲ್ಲಲ್ಲೇ ಕೂತು ಹನುಮಾನ್ ಚಾಲಿಸವನ್ನ ಪಠನೆ ಮಾಡ್ತಾ ಇದ್ದಾರೆ. ನಾವು ಕೆಲಸ ಮಾಡೋ ಜಾಗದಲ್ಲಿ ಹನುಮಾನ್ ಚಾಲಿಸ ಪಠನೆ ಮಾಡೋದಕ್ಕೆ ಬಿಡ್ಲಿಲ್ಲ. ಈಗ ನಾವು ರಸ್ತೆಯಲ್ಲೇ ಕೂತ್ಕೊಂಡು ಧರಣಿ ಮಾಡ್ತಾ ಹನುಮಾನ್ ಚಾಲಿಸ ಪಠನೆ ಮಾಡ್ತೀವಿ, ನಮ್ಮನ್ನ ಯಾರು ತಡಿತಾರೆ ಅನ್ನೋ ಪ್ರಶ್ನೆಯನ್ನ ಕೂಡ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಸರ್ಕಾರಕ್ಕೆ ತೀವ್ರ ಮುಜುಗರವನ್ನ ತರಬಹುದಾದಂತಹ ಇಶ್ಯೂಗಳಲ್ಲಿ ಇದು ಕೂಡ ಒಂದು. ಯಾಕಂದ್ರೆ ಸಂಡೇ ಆಗಿರುವಂತಹ ಇನ್ಸಿಡೆಂಟ್ ನಲ್ಲಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಸರಿಯಾಗಿ ಆಕ್ಟ್ ಮಾಡಿಲ್ಲ ಅನ್ನೋದೇ ಇವತ್ತು ಪ್ರತಿಭಟನಾಕಾರರ ಪ್ರತಿಭಟನೆಯ ಉದ್ದೇಶ.